ಓಕೆ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜರ್ನಿ ವಿತ್ ಸೋಮ್. ಸೊ ತುಂಬ ದಿವಸ ಆದಮೇಲೆ ಒಂದು ಲಾಂಗ್ ಟ್ರಿಪ್ ಹೋಗ್ತಾ ಇದ್ದೀವಿ. ಅದು ಬೈಕಲ್ಲ, ಕಾರ್ನಲ್ಲಿ. ನಾವು ಎಲ್ಲ ಕಸಿನ್ಸು, ಶೇಖರ್, ಪ್ರಕಾಶ್ ಅವರು, ಆಮೇಲೆ ನಮ್ಮ ಇವತ್ತು ಸಾರಥಿ ಭಾಸ್ಕರ್. ಓಕೆ, ಸೊ ಮನೆ ಬಿಟ್ಟಿದ್ದೀವಿ. ಈಗ ಟೈಮ್ ಎಷ್ಟಾಯ್ತು ಬಸ್? 6:10 ಸಾಯಂಕಾಲ, ಶುಕ್ರವಾರ ರಾತ್ರಿ. ಕೆಂಗೇರಿ ರಿಂಗ್ ರೋಡಲ್ಲಿ ಇದ್ದೀವಿ. ಸೊ ಹೋಗ್ತಾ ಇರೋದು ರಾಜ್ಗೆ ಕುಂಭಮೇಳ. ಸೊ ತುಂಬ ಜನ ಹೇಳ್ತಾಯಿದ್ರು ಫುಲ್ ರಶ್ ಇದೆ, ಹೋಗಬೇಡಿ ಹಾಗೆ ಹೀಗೆ ಅಂತ. ಆದರೂ ಇರಲಿ, 144 ವರ್ಷಕ್ಕೆ ಒಂದು ಸತಿ ಅಂತೇಳಿ ಧೈರ್ಯ ಮಾಡಿ ಎಲ್ಲ ಹೊರಟಿದ್ದೀವಿ. ಫುಲ್ 3 ದಿವಸ ರಜಾ ಹಾಕ್ಕೊಂಡಿದ್ದೀವಿ. ಬುಧವಾರನೇ ಇನ್ನು ವಾಪಸ್ ರಿಟರ್ನ್ ಅಂತ. ಸೊ ಇಷ್ಟು ಅಪ್ಡೇಟ್. ನೋಡಿ, ಒಳಗಡೆ ಬೇಡ, ಅಡ್ರೆಸ್. ಕರೆಂಟ್ ಟ್ರಿಪ್ ಯಾವ ರೂಟ್ ಹೋಗೋದು ಭಾಸ್ಕರ್ ಇವಾಗ? ಎಮ್ ಎಸ್ ಪಾಳ್ಯ ಮೇಲೆ ಹೋಗೋಣ ಅಂತ ಇಲ್ಲಿ ಗೊರಗುಂಟೆ ಪಾಳ್ಯ ಕಡೆ ಬಂದ್ವಿ. ಫುಲ್ ಇಲ್ಲೂ ಜಾಮ್ ಆಗೋಗಿದೆ. ಇನ್ನು ಯಾವಾಗ ಹೈವೇ NH ಹೆಬ್ಬಾಳ್ ಕಡೆ ಟಚ್ ಆಗ್ತೀವಿ ಅಂತ ಗೊತ್ತಿಲ್ಲ, ನೋಡಬೇಕು. ಬೆಂಗಳೂರು ಬಿಟ್ಟರೆ ಆಮೇಲೆ ಫ್ರೀಯಾಗಿ ಹೋಗ್ಬೋದು. ಫುಲ್ ಜಾಮ್ ಇದು ಹೋಗ್ತಿರೋದು. HMT ಹತ್ರ ಇದ್ದೀವಿ. ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ಳೋಣ ಅಂತ. ಅರ್ಧ ಟ್ಯಾಂಕ್ ಇತ್ತು, ಫುಲ್ ಟ್ಯಾಂಕ್ ಇಲ್ಲೇ ಮಾಡಿಸ್ಕೊಳ್ಳೋಣ ಅಂತ. ಇದೆಲ್ಲ ಹೊಸ. ಇದು ಆ್ಯಕ್ಚುಲಿ ಎಸ್ಟಿಮ್ ಮಾಲ್. ಓಕೆ, 6:10ಗೆ ಮನೆ ಹತ್ರ ಬಿಟ್ವಿ. ಪಾಪರೆಡ್ಡಿ ಪಾಳ್ಯ ಹತ್ರ ಇದ್ವಿ. ಹೆಬ್ಬಾಳ್ ಎಸ್ಟಿಮ್ ಮಾಲ್ ಹತ್ರ ಬರೋ ಅಷ್ಟೊತ್ತಿಗೆ 7:15 ಆಯಿತು. ಇವಾಗ ಆ್ಯಕ್ಚುಲ್ ಹೈವೇ ಟಚ್ ಆಗಿದ್ದೀವಿ. ಇಲ್ಲಿಂದ ನಮ್ಮ ಆ್ಯಕ್ಚುಯಲ್ ಜರ್ನಿ ಸ್ಟಾರ್ಟ್. ಸೊ ಎಷ್ಟೊತ್ತು ಸಿಟಿಯಿಂದ ಹೈವೇಗೆ ರೀಚ್ ಆದಂಗೆ ಆಯಿತು. ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್. ಟ್ರಾಫಿಕ್ ಇದೆ. ನಾವು ಅಂದ್ಕೊಂಡ್ವಿ ಏರ್ ಶೋ ಇಂದ ತುಂಬ ಟ್ರಾಫಿಕ್ ಇರುತ್ತೆ ಅಂತ. ಬಟ್ ಈಗ 7:15 ಆಗಿರೋದ್ರಿಂದ ಸ್ವಲ್ಪ ವಾಪಸ್ ಬರ್ತಾ ಇರೋ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಅದಕ್ಕೆ ಧೈರ್ಯ ಮಾಡಿ ಇದೇ ರೋಡಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲೂ ಟ್ರಾಫಿಕ್ ಸಿಗಾಕೊಳ್ದೇ ಇದ್ರೆ ಬೇಗ ಬೆಳಗ್ಗೆ ಒಂದು 5 ಗಂಟೆ ಅಷ್ಟರಲ್ಲಿ ಎಲ್ಲಿ ರೀಚ್ ಆಗ್ತೀವಿ ಪ್ರಕಾಶ್ ಅವರ?
ಹೈದ್ರಾಬಾದ್ ರೀಚ್ ಆಗಿಬಿಟ್ಟಿರ್ತೀವಿ. ಸೊ ನಾವು 4 ಜನ ಡ್ರೈವಿಂಗ್ ಬರುತ್ತೆ. ಸೊ ಎಲ್ಲೂ ಏನು ಸ್ಟಾಪ್ ಮಾಡ್ತಾ ಇಲ್ಲ, ಡೈರೆಕ್ಟ್ ನಾನ್ ಸ್ಟಾಪ್ ಹೊರಡ್ಬಿಡೋಣ ಅಂತ ಪ್ಲ್ಯಾನು. ನೋಡಿ 90 ಅವರ್ಸ್ ಕೆಲಸ ಮಾಡೋ ಜಾಗ ನೋಡ್ತಾ ಪಾಸ್ ಆಗ್ತಾ ಇದೀವಿ ಇವಾಗ ಹೆಬ್ಬಾಳ್ ಜಕ್ಕೂರ್ ಹತ್ರ. ಪಕ್ಕದಲ್ಲೇ ಬಂದರೆ ಏಷ್ಯಾಸ್ ಬಿಗ್ಗೆಸ್ಟ್ ಮಾಲ್ ಆಫ್ ಏಷ್ಯಾ ಅಲ್ವಾ? ಏಷ್ಯಾಸ್ ಬಿಗ್ಗೆಸ್ಟ್ ಮಾಲ್ ಅಲ್ಲ ಇದು? ಅಲ್ಲಿ ಬೇಜಾರಾದರೆ 90 ಅವರ್ಸ್ ಬೇಜಾರಾದರೆ ಇನ್ನೊಂದು ಉಳಿದಿದ್ದು ಮನೆಗೆ ಹೋಗ್ದಿರ ಇಲ್ಲಿ ಬಂದು ಇವಾಗ 7:36 ಹೆಬ್ಬಾಳ್ ಫ್ಲೈಓವರ್ ಹತ್ತಿದ್ದೀವಿ. ಜಕ್ಕೂರ್ ಏರೋಡ್ರಮ್ ಹತ್ರ ಪಾಸ್ ಆಗ್ತಾ ಇದ್ದೀವಿ. ಜಕ್ಕೂರ್ ವಿಮಾನ ನಿಲ್ದಾಣ. ಬೆಳಗ್ಗೆ ಅಷ್ಟರಲ್ಲಿ ಹೈದ್ರಾಬಾದ್ ರೀಚ್ ಆಗೋ ಪ್ಲ್ಯಾನು. ಹೀಗೆ ಟ್ರಾಫಿಕ್ ಏನೂ ಇಲ್ಲ ಅಂದರೆ ಆರಾಮಾಗಿ ಹೋಗ್ಬಿಡ್ತೀವಿ. 4 ಜನ ಒಬ್ಬೊಬ್ಬರು ಚೇಂಜ್ ಮಾಡಿಕೊಂಡು ಡೈರೆಕ್ಟ್ ಹೋಗೋಣ ಅಂತ. ಎಲ್ಲೂ ಪಿಟ್ ಸ್ಟಾಪು ಆ ಥರ ಎಲ್ಲ ಏನೂ ಇಲ್ಲ ಜಾಸ್ತಿ. ಡೈರೆಕ್ಟ್ ಕುಂಭಮೇಳಗೆ ಫೈನಲ್ ಸ್ಟಾಪು. ಓಕೆ, ಅಲ್ಲಿ ಹೋಮ್ ಸ್ಟೇ ಒಂದು ಬುಕ್ ಮಾಡ್ಕೊಂಡಿದ್ದೀವಿ. ಈಗ ಯೂಟ್ಯೂಬಲ್ಲಿ ಒಬ್ಬರು ವಿಲ್ ಹೋಗಿದ್ರು, ಅವ್ರ ಕಡೆಯಿಂದ ಕಾಂಟ್ಯಾಕ್ಟ್ ತೊಗೊಂಡು ಒಂದು ಹೋಮ್ ಏರ್ಪೋರ್ಟ್ ಹತ್ರ ರೀಚ್ ಆದ್ವಿ. ಸೊ ಇದು ನಮ್ಮ ಫಸ್ಟ್ ಟೋಲ್. ಸೊ ಟೋಟಲ್ ಒನ್ ವೇಗೆ ಹತ್ತತ್ರ 3,000 ರೂಪಾಯಿ ಟೋಲ್ ಆಗುತ್ತಂತೆ. ಹೋಗ್ತಾ ಬರ್ತಾ ಹತ್ತತ್ರ 6,500 ಚಿಲ್ಲರೆ ಸಾವಿರ ಟೋಲ್ಗೆ ಹೋಗುತ್ತೆ. ಫುಲ್ ಕಂಟಿನ್ಯೂಸ್ ಹೈವೇ, ನಾಗ್ಪುರ್ವರೆಗೂ ಏನೂ ತೊಂದರೆ ಇಲ್ಲ, ಆರಾಮಾಗಿ ಹೋಗ್ಬೋದು. ಅದಾದಮೇಲೆ ಇದು 2 ವೇ ಹೈವೇ ಸ್ವಲ್ಪ ಸಿಗುತ್ತಂತೆ. ಸೊ ಓಕೆ, ಈಗ ಹೈವೇಲಿ ಫುಲ್ ಖಾಲಿ ಇದೆ. ಎಷ್ಟು ದೂರ ಆಗುತ್ತೋ ಅಷ್ಟು ದೂರ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕವರ್ ಮಾಡ್ಕೊಳ್ಳೋಣ ಅಂತ. ದೇವನಹಳ್ಳಿ ಜಂಕ್ಷನ್ ರೀಚ್ ಆದ್ವಿ. ಉದ್ದಕ್ಕೂ ಏನು ಟ್ರಾಫಿಕ್ ಇಲ್ಲ, ಆರಾಮಾಗಿ ನೋಡಿ. ಇದು ಅಜ್ಫಾನ್, ಅದು ಡ್ರೈ ಫ್ರೂಟ್ಸ್ದು ಎಲ್ಲಿಂದ ಅಂತ ಸೌದೆ ಎಲ್ಲ ಕಡೆ ಶೋರೂಮ್ ಇರುತ್ತೆ. ಟೈಮು 8:53, 8:53. ಬಾಗೇಪಲ್ಲಿ ರೀಚ್ ಆಗಿದ್ವಿ. ಎಷ್ಟು ಕಿಲೋಮೀಟ್ರ್ ಕವರ್ ಮಾಡಿದ್ವಿ ಬಸ? ಆಲ್ಮೋಸ್ಟ್ 100 ಕಿಲೋಮೀಟ್ರ್ ಬಂದಿದ್ದೀವಿ. ಎಷ್ಟು? 6 ಕಾಲಿಂದ ಅಲ್ವಾ? 6:30 ಲೆಕ್ಕ ಹಾಕ್ಕೊಂಡ್ರೆ 6:30, 7:30, 2:15 100 ಕಿಲೋಮೀಟ್ರ್ ಬಂದಿದ್ದೀವಿ ಬೆಂಗಳೂರು ಸಿಟಿಯಿಂದ ಈಚೆ ಬರೋಂಗೆ. ಎಷ್ಟು ಕಿಲೋಮೀಟ್ರ್ ಇದಕ್ಕೆ ಹೈದ್ರಾಬಾದ್ಗೆ? 600-700 ಕಿಲೋಮೀಟ್ರ್ ಆಗುತ್ತಾ? ಹಾಂ, ಬೆಳಗ್ಗೆ ಅಷ್ಟರಲ್ಲಿ 625 ಕವರ್ ಮಾಡಬೇಕು. ಓಕೆ, ಇಲ್ಲೇ ಈಗ ಯಾವುದಾದ್ರೂ ಡಾಬಲ್ಲಿ ಲೈಟಾಗಿ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ. ಲೇಟ್ ಆದರೆ ಏನು ಸಿಗಲ್ಲ, ಆಮೇಲೆ ಎಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ಮುಂದೆ ಎಲ್ಲಾದರೂ ಡಾಬಲ್ಲಿ ರೋಟಿ ಗೀಟಿ ಏನಾದರೂ ಲೈಟಾಗಿ ತಿಂದ್ಕೊಂಡು ಹೋಗೋಣ ಅಂತ. ಸರ್ದಾರ್ಜಿ ಪಂಜಾಬಿ ಡಾಬಾ. ಓಕೆ, ಒಂದು 110-120 ಕಿಲೋಮೀಟರ್ಸ್ ಆದಮೇಲೆ ಬಾಗೇಪಲ್ಲಿ ಕ್ರಾಸ್ ಆದಮೇಲೆ ಊಟ ಮಾಡ್ಕೊಳ್ಳೋಣ ಅಂತ ಈ ಸರ್ದಾರ್ಜಿ ಪಂಜಾಬಿ ಡಾಬಾ ಇಲ್ಲಿ ನಿಲ್ಲಿಸಿದ್ದೀವಿ. ಆಮೇಲೆ 10 ಗಂಟೆ ಮೇಲೆಲ್ಲ ಆದರೆ ಜಾಸ್ತಿ ಏನು ಊಟಕ್ಕೆ ಸಿಗಲ್ಲ ಅಂದ್ಬಿಟ್ಟು ಇಲ್ಲೇ ಲೈಟಾಗಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ನಿಲ್ಲಿಸಿದ್ದೀವಿ. ವಾಯ್ಸ್ ಮಾಡಿಸಿದಾಗೆಲ್ಲ ಹೋಗಿದ್ದ ಗ್ಯಾಪಲ್ಲ ಮಾಡ್ತಾರೆ ಕಾನ್ಸೆಪ್ಟ್. ಅದು ಬರೀ ವೆಹಿಕಲ್ ಡಿಸೈನ್ ಮಾತ್ರ ಅಲ್ಲ, ಸೆಟಪ್, ಎಂಟೈರ್ ಸೆಟಪ್. ಏನು ತಿನ್ನಲ್ವಾ? ಆಯಿತು, ಊಟ 2 ಹೊತ್ತು ದಿವ್ಸಕ್ಕೆ ತಿನ್ನೋದು, ಅದಕ್ಕೆ ನಾವು ಮಾತ್ರ ತಿಂತಾ ಇದ್ದೀವಿ. ಏನೇನು ತಗೊಂಡ್ವಿ ಭಾಸ್ಕರ? 6 ರೋಟಿ, ಆಮೇಲೆ ದಾಲ್ ತಡ್ಕ, ದಾಲ್ ಮಖನಿ, ಆಮೇಲೆ ಒಂದು ಟೊಮೆಟೊ ರೈಸು. ಇಷ್ಟಕ್ಕೆ 570. ಒಳ್ಳೆ ಸಖತ್ತಾಗಿತ್ತು ಊಟ. ಯಾವುದಾವುದೋ ಒಳ್ಳೊಳ್ಳೆ ಹೋಟ್ಲುಗಳಿಗೆಲ್ಲ ಹೋದರೆ ವೇಸ್ಟು, ಇಂಥ ಕಡೆ ಬಂದರೆ ಸೂಪರಾಗಿ ಮಾಡಿಕೊಡ್ತಾರೆ. ಇಲ್ಲಿಂದ ಶೇಖರ್ ಅವರು ಓಡಿಸ್ತಾರೆ. ಮಕ್ಕಳಿಗೆ ತೊಂದರೆ ಕೊಡಲಿಲ್ಲ.
ಐಪ್ಯಾಡಲ್ಲಿ ಮೂವಿ. ಆಂಧ್ರ ಒಂದು ಸ್ಟೇಟ್ ಬಿಟ್ಟು ಇನ್ನೊಂದು ಸ್ಟೇಟಿಗೆ ಬಂದಿದ್ದೀವಿ. ಎಷ್ಟು ಒಟ್ಟು 5 ಸ್ಟೇಟ್ ಕ್ರಾಸ್ ಮಾಡ್ತೀವಲ್ವಾ? ಐದು ಸ್ಟೇಟ್. ಆಂಧ್ರ, ತೆಲಂಗಾಣ, ಆಮೇಲೆ ಮಧ್ಯಪ್ರದೇಶ, ಹಾಂ MP UP. ಒಂದು ಗಾಡಿ ಮಾಡೋರು ನೋಡಿದ್ದೀರಾ ಕಿಯಾದು? ಸೇಮ್ ಡಿಫೆಂಡರ್ ಥರನೇ ಐತೆ ಅಂದ್ಬಿಟ್ಟು ಚೆನ್ನಾಗಿದೆ. ಆ ಗಾಡಿ ಟೆಸ್ಟ್ ಡ್ರೈವಲ್ಲಿತ್ತು. ಫುಲ್ಲು ಮಾಸ್ಕಿಂಗ್ ಮಾಡಿಕೊಂಡು ಏನು ಚೇಚ್ತಾವನೆ. ಸಾಗಬೇಕು. ಇಲ್ಲ ಇಲ್ಲ ಕನೆಕ್ಟ್ ಆಗುತ್ತೆ. 321 ಕಿಲೋಮೀಟರ್ ಆದಮೇಲೆ ಈಗ ಶೇಖರ್ ಅವರು ರೆಸ್ಟು. ಈಗ ಭಾಸ್ಕರ್ ಬ್ಯಾಕ್ ಟು ಸ್ಟೇರಿಂಗು. ಇಲ್ಲೊಂದು ಟಿಫಿನ್ಸ್ ಟೀ ಕಾಫಿ ಅಂತ ಆಂಧ್ರಲ್ಲಿ ಶಾರ್ಟ್ ಬ್ರೇಕ್ ತಗೊಂಡು ಕನೆಕ್ಟ್ ಆಗಿತ್ತು. ತಿರ್ಗಾ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇದು ಆಗಿದೆ ಒಂದು ನಿಮಿಷ. ಇದು ಇನ್ನು ಒಂದು 1400 ಕಿಲೋಮೀಟ್ರ್ ಇದೆ ಪ್ರಯಾಗ್ರಾಜ್ಗೆ. ಯಾರೂ ಮಲಗಿಲ್ಲ, ನಾನೇ ಒಂದಿಷ್ಟು ಚಿಕ್ಕ ನಿದ್ದೆ ಮಾಡಿಬಿಟ್ಟು ಎದ್ದಿದ್ದೀವಿ ಎಲ್ಲರೂ. ಈಗ ಫುಲ್ ವೈಡ್ ಅವೇಕ್. ಬೆಂಗಳೂರಿಂದ ಒಂದು 500 ಕಿಲೋಮೀಟರ್ಸ್ ಬಂದಿದ್ದೀವಿ. ಹೈದ್ರಾಬಾದ್ಗೆ ಇನ್ನೊಂದು 50 ಕಿಲೋಮೀಟರ್ಸ್ ಇದೆ. ಇಲ್ಲಿ ಪೆಟ್ರೋಲ್ ರೇಟು ₹107.96. ಅದಕ್ಕೆ ಒಂದು 10 ಲೀಟ್ರ್ ಮಾತ್ರ ಹಾಕಿಸ್ಕೊಂಡು ಹೈದ್ರಾಬಾದ್ ದಾಟಿದ ಮೇಲೆ ಸ್ವಲ್ಪ ಕಮ್ಮಿ ಇದೆ. ಅದಕ್ಕೆ ಅಲ್ಲಿ ರಿಫ್ಯೂಲಿಂಗ್ ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ಳೋಣ ಅಂತ. ಏನು ಲೈಟಾಗಿ ಚಳಿ ಇದೆ, ಅಷ್ಟೊಂದೇನಿಲ್ಲ. ಫುಲ್ ಮ್ಯಾಕ್ಸಿಮಮ್ ಓಡಿಸಿರೋದು ಭಾಸ್ಕರೇ. ನಿದ್ದೆಗಿದ್ದೆ ಬರ್ತದ ಭಾಸ್ಕರ್? ಮುಂಬೈ ಲೆಫ್ಟ್ ಐತೆ. ಹೈದ್ರಾಬಾದ್ ಬಂದ್ವಾ? ಹೈದ್ರಾಬಾದ್ ನೆಹರು ಔಟರ್ ರಿಂಗ್ ರೋಡಲ್ಲಿ ಇದ್ದೀವಿ. ನೆಹರು ಔಟರ್ ರಿಂಗ್ ರೋಡು 553 ಕಿಲೋಮೀಟರ್ಸ್ ಬಂದಿದ್ದೀವಿ. ಇಲ್ಲಿಂದ ಇನ್ನು ಪ್ರಯಾಗ್ರಾಜು 20 ಅವರ್ಸ್, ಆಮೇಲೆ 1188 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಹೌದು, ಇದು ನಮ್ಮದು ಏರ್ಪೋರ್ಟ್ ಹತ್ರಕ್ಕೆ ರೀಚ್ ಆಗ್ತಾ ಇದ್ದಂಗೆ ಈ ಥರ ಸಿಗೋದು. ನೋಡಿ, ಹೈವೇ ಔಟರ್ ರಿಂಗ್ ರೋಡ್ ಈ ಚೆನ್ನಾಗಿ. ಇಷ್ಟ ಅಗಲ ಇಲ್ವಲ್ಲ? ಹಾಂ, ಹೌದೌದು. 4 ಲೇನ್, ಅಲ್ಲಿ 2 ಲೇನ್ ಅಷ್ಟೇ ಅನಿಸುತ್ತೆ. ನೋಡಿ ಹೆಂಗಿದೆ ಇನ್ಫ್ರಾಸ್ಟ್ರಕ್ಚರ್. ಆಮೇಲೆ ವೈಟ್ ಟಾಪಿಂಗ್ ಅಲ್ಲ, ಟಾರಲ್ಲೇ ಇಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ವೈಟ್ ಟಾಪಿಂಗು ದಡ ಅಂತದೆ. ಟೋಲ್ ಕೊಟ್ಟರು. ಹಾಂ, ಹೌದೌದು. ಸಾಕಾಗಿದೆ ಬಿಲ್ಡಿಂಗ್ ಎಲ್ಲ. ನೋಡಿ, ಅದೆಲ್ಲ ಹೈಟೆಕ್ಸನಾ? ಹೈಟೆಕ್ ಸಿಟಿನ ಕವರ್ ಆಗೋದು. ಒಳ್ಳೆ ಯಾವುದೋ ಫಾರಿನ್ ರೋಡಲ್ಲಿ ಇದೆ. ಇದೆಲ್ಲ ಇತ್ತೀಚೆಗೆ ಕನ್ಸ್ಟ್ರಕ್ಷನ್ ನಡೀತಾ ಇರೋದು. ಹೌದು. ಅದು ಮೋಸ್ಟ್ಲಿ ವಿತೌಟ್ ಟೋಲ್ ಅನ್ಸುತ್ತದು. ಇದು ವಿತ್ ಟೋಲ್. ಹೋಗಿ ಸುತ್ತಾಕೊಂಡು ಹೋಗಿದ್ದೀವಿ ಅಂತ. ಮೋಸ್ಟ್ಲಿ ಅಲ್ಲಿ ಮಾಡೋದು ನೀವು ಇದ್ರ ಈಗ ಹಲೋ, ಗುಡ್ ಮಾರ್ನಿಂಗ್. ಈಗ ಟೈಮ್ ಆಲ್ಮೋಸ್ಟ್ 7 ಗಂಟೆ ಆಯಿತು. ಎಷ್ಟು ಕಿಲೋಮೀಟ್ರ್ ಬಸ್? 789 ಕಿಲೋಮೀಟ್ರ್ ಕವರ್ ಮಾಡಿದ್ದೀವಿ. ಇನ್ನೂ ಆಂಧ್ರ ಇದ್ದೀವಿ, ಆಂಧ್ರ ಬಿಟ್ಟಿಲ್ಲ. 900 ಕಿಲೋಮೀಟ್ರ್ ಇನ್ನೂ ಹೋಗ್ಬೇಕಾಗಿದೆ. 15 ಅವರ್ ತೋರಿಸ್ತಾ ಇದೆ. ಬೆಳಗ್ಗೆ ಆಗಿದೆ, ಒಳ್ಳೆ ಸನ್ರೈಸು.
ರೋಡೆಲ್ಲ ಫುಲ್ ಹಿಂಗೆ ಇದೆ, ಖಾಲಿ, ಏನು ಟ್ರಾಫಿಕ್ ಸಿಕ್ಕಿಲ್ಲ, ಆರಾಮಾಗಿತ್ತು. ಎಲ್ಲಾದರೂ ಒಂದು ಕಡೆ ಇನ್ನು ಬ್ರೇಕ್ಫಾಸ್ಟಿಗೆ ನಿಲ್ಲಿಸ್ತೀವಿ. ಎಷ್ಟು ಚಳಿ ಇದೆ ಅಂದರೆ ಗಾಡಿ ಒಳಗೆ ಇದ್ರೆ ಏನು ಚಳಿ ಅನ್ಸಲ್ಲ. 16 ಡಿಗ್ರೀಸ್ ಇದೆ, ಈಚೆ ಹೋದ್ರೆ ನಡುಗಿಸುತ್ತೆ, ಅಷ್ಟು ಚಳಿ ಇದೆ. ಕ್ಲೈಮೇಟ್ ಚೆನ್ನಾಗಿದೆ. ಇನ್ಮೇಲೆ ಸೆಕೆ ಶುರುವಾಗೋಗುತ್ತೆ. ನಾರ್ಮಲ್ ಆದರೆ ಏನು ಅಂತ ಫಾಗ್ ಏನು ಸಿಕ್ಕಲಿಲ್ಲ, ರೋಡೆಲ್ಲ ಕ್ಲಿಯರ್ ಆಗೇ ಇತ್ತು. ಅದ್ರ ಮೇಲೆ ಒಂದು ಕಳ್ಸಿಟ್ಟು ಅದು ಎಲ್ಲ ನೀವು ಎತ್ಕೊಂಡು ಹೋಗ್ಬೇಕಲ್ಲ. ಅದ್ರ ಮೇಲೆ ಒಂದು ಟಾರ್ಪಲ್ ಕಾರಲ್ಲಿ ಹಾಕಿರ್ತೀವಿ. ಒಂದು ಕಾರಲ್ಲಿ ಮುಂದೆ ಹೋಗ್ತದೆ, ಕಾರ್ ಹೋಗಿ ಅಲ್ಲಿ ಇರ್ತೈತೆ. 5 ಕಿಲೋಮೀಟರ್ ಮುಂದೆ ಪಾರ್ಕ್ ಮಾಡಿ. ಇಲ್ಲಿ ಆಗ ಬಂಡೆನ ಅದು ಬಂಡೆ 8 ಗಂಟೆ. ಎಕ್ಸಾಕ್ಟ್ 894 ಕಿಲೋಮೀಟ್ರಿಗೆ ನಾವು ಈಗ ಆಂಧ್ರ ಕ್ರಾಸ್ ಮಾಡಿ ಮಹಾರಾಷ್ಟ್ರ ಎಂಟ್ರ್ ಆಗ್ತಾ ಇದ್ದೀವಿ. ಬೋರ್ಡ್ ಹೋಯ್ತು ಹಿಂದೆನೆ. ಇನ್ನು 811 ಕಿಲೋಮೀಟ್ರ್ ಇದೆ ಪ್ರಯಾಗ್ರಾಜ್ಗೆ. ಸದ್ಯಕ್ಕಂತೂ ಸೂರ್ಯ ಹುಟ್ಟಿದಾನೆ, ಬಿಸಿಲು ಚೆನ್ನಾಗಿ ಏರ್ತಾ ಇದೆ. ಎಲ್ಲೂ ಸ್ಟಾಪ್ ಮಾಡಿಲ್ಲ, ಬ್ರೇಕ್ಫಾಸ್ಟ್ಗಾಗಲಿ ಎಲ್ಲ ಬೆಳಗಿನ ನಿತ್ಯ ಕರ್ಮಗಳಿಗೆ ಎಲ್ಲೂ ಸ್ಟಾಪ್ ಮಾಡಿಲ್ಲ. ಹೋಗ್ತಾ ಇದ್ದೀವಿ. ಭಾಸ್ಕರ್ ಡ್ರೈವ್ ಮಾಡ್ತಾ ಇರೋದು ಕಂಟಿನ್ಯೂಸ್ಸು. ಒಂದು ಸ್ಟಾಪ್ ತಗೊಂಡು ಅಲ್ಲಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ. ರೋಡೆಲ್ಲ ಚೆನ್ನಾಗಿದೆ ಇಲ್ಲಿವರೆಗೂ. NS 200 ಕರ್ನಾಟಕ ಗಾಡಿ. ಇಬ್ರು NS 200 ಬಂದಿದ್ದಾರೆ. ನಾಗ್ಪುರ್ಗಿನ್ನ 154 ಕಿಲೋಮೀಟರ್ಸ್, ಜಬಲ್ಪುರ್ 434, ವಾರಣಾಸಿ 861. ಅವಲ್ಲೇ 8:30 ಇತ್ತು. ವಾರಣಾಸಿಗ 9:30. ನಾನು ಅದೇ 8 ಏನಕ್ಕೆ ಕೆಳಗೆ ಬರ್ತಿಲ್ಲ ಅಂದ್ಕೊಳ್ತಿದ್ದೆ. 9:30. ಅವಾಗ ತಾನೇ ನಿದ್ದೆಯಿಂದ ಎದ್ದಿದ್ರಲ್ಲ, ಅದಕ್ಕೆ. ಟೈಮು 8:15. ಸುಮ್ಮನೆ ಇಲ್ಲೊಂದು ಅಲ್ಲೋಡಲಿ ಬಾಸು. ಇಲ್ಲೇ ಒಂದು ಸುಮ್ಮನೆ ಹಾಗೆ ಸ್ಟ್ರೆಚ್ ಮಾಡ್ಕೊಳ್ಳೋಣ ಅಂತ ನಿಲ್ಸಿದ್ದೀವಿ. ಹಾಂ, ನೆಕ್ಸ್ಟು ತಿಂಡಿಗೆ ನಿಲ್ಲಿಸ್ತೀವಿ. ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಸೊ ಈಗ ಇಲ್ಲಿಗೆ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡ್ತೀನಿ. ತಿಂಡಿ ತಿಂದು ಹೊರಡೋದನ್ನು ಅದೆಲ್ಲ ನೆಕ್ಸ್ಟ್ ವಿಡಿಯೋಲ್ಲಿ ನೋಡ್ತೀರಾ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದಾಗ ಇಮಿಡಿಯೇಟ್ ನೋಟಿಫಿಕೇಷನ್ ಬರುತ್ತೆ. ಆದಷ್ಟು ನಾನು ವಿಡಿಯೋನ ರನ್ನಿಂಗಲ್ಲೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಮೋಸ್ಟ್ ಪ್ರಾಬಬ್ಲಿ ಇವತ್ತೇ 2 ವಿಡಿಯೋನು ಬರ್ಬೋದು. ಈಗ ಇದು ಫಸ್ಟ್ ವಿಡಿಯೋ, ಇದನ್ನು ಅಪ್ಲೋಡ್ ಹಾಕ್ತೀನಿ. ಈಗ ಇದಾದಮೇಲೆ ನೆಕ್ಸ್ಟ್ ವಿಡಿಯೋ ಮೋಸ್ಟ್ಲಿ ರಾತ್ರಿ ಅಷ್ಟರಲ್ಲಿ ಇನ್ನೊಂದು ವಿಡಿಯೋ ಎಡಿಟ್ ಮಾಡಿ ಹಾಕ್ತೀನಿ. ಓಕೆ, ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬಾಯ್ ಬಾಯ್.